ಸುಹಾಸ್ ಶೆಟ್ಟಿ ಹತ್ಯೆಯನ್ನು ಎನ್ಐಎ ಮುಖಾಂತರ ತನಿಖೆ ನಡೆಸಬೇಕು ಎಂಬುದನ್ನು ಕೇಂದ್ರ ಸರ್ಕಾರದ ಗೃಹ ಇಲಾಖೆಯನ್ನು ನಿರ್ಧರಿಸಿದೆ. ವಿಶ್ವ ಹಿಂದೂ ಪರಿಷತ್ ನಾವು ಇದನ್ನು ಸ್ವಾಗತಿಸುತ್ತೇವೆ ಮತ್ತು ಯಾರೆಲ್ಲ ಇದಕ್ಕೂ ಪ್ರಯತ್ನ ಪಟ್ಟಿದ್ದಾರೆ ಅವರಿಗೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಹೇಳ್ತೀನಿ. ಪ್ರವೀಣ್ ನೆಟ್ಟಾರ್ ಹತ್ಯೆಯಾದಂಥ ಸಂದರ್ಭದಲ್ಲಿ ಇದರ ಹಿಂದೆ PFIಯ ಕೈವಾಡ ಇದೆ ಎಂಬ ಕಾರಣಕ್ಕೋಸ್ಕರ ಪ್ರವೀಣ್ ನೆಟ್ಟಾರ್ ಕೇಸನ್ನು ರಾಷ್ಟ್ರೀಯ ತನಿಖಾ ದಳದ ಮುಖಾಂತರ ತನಿಖೆ ನಡೆಸಿದ್ರು. ಆ ತನಿಖೆ ನಂತರ ಇಡೀ ದೇಶದಲ್ಲಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾಕ್ಕೆ ಕೇಂದ್ರ ಸರ್ಕಾರ ಬ್ಯಾನ್ ಮಾಡಿತು. ಆ ಬ್ಯಾನ್ ಮಾಡಿದ ನಂತರ ನಾವು ಸಾಕಷ್ಟು ಸಲ ಹೇಳಿದ್ವಿ, ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಬ್ಯಾನ್ ಆದ್ರೂ ಆ ಸಂಘಟನೆಯ ಚಟುವಟಿಕೆಗಳು ಕರಾವಳಿ ಭಾಗದಲ್ಲಿ ಇನ್ನೂ ಇದೆ. ಅಷ್ಟು ಮಾತ್ರ ಅಲ್ಲ, ಬೇರೆ ಬೇರೆ ಹಿಂದೂ ಸಂಘಟನೆಗಳನ್ನು ಗುರಿಯಾಗಿಸಿಟ್ಟುಕೊಂಡು ಹಿಂದೂ ಸಂಘಟನೆಯ ಕಾರ್ಯಕರ್ತರನ್ನು ಹತ್ಯೆ ಮಾಡಲು ಸಂಚು ರೂಪಿಸ್ತಾ ಇದೆ ಎಂಬುದನ್ನು ಬಹಳಷ್ಟು ಸಲ ನಾವು ಹೇಳಿದ್ವಿ. ಸುಹಾಸ್ ಶೆಟ್ಟಿ ಹತ್ಯೆಯಾದಂಥ ಸಂದರ್ಭದಲ್ಲೂ ಕೂಡ ಆ ಹತ್ಯೆ ಮಾಡಿದಂಥ ರೀತಿ, ಅವರು ಮಾಡಿದಂತಹ ಸಂಚು, ಇದರ ಹಿಂದೆ ಅದು ಪ್ರಶಾಂತ್ ಪೂಜಾರಿ ಇರ್ಬೋದು, ಪ್ರವೀಣ್ ನೆಟ್ಟಾರ್ ಇರ್ಬೋದು, ಬೇರೆ ಬೇರೆ ಹಿಂದೂ ಸಂಘಟನೆಯ ಕಾರ್ಯಕರ್ತರನ್ನು ಯಾವ ರೀತಿ ಹತ್ಯೆ ಮಾಡಿದ್ರು ಅದೇ ರೀತಿ ಒಂದು ಸಂಚನ್ನು ಸುಹಾಸ್ ಶೆಟ್ಟಿ ಹತ್ಯೆಯಲ್ಲಿ ಕೂಡ ಮಾಡಿದರು. ಅದಕ್ಕೋಸ್ಕರ ನಮಗೆ ಬಲವಾದಂಥ ಒಂದು ಸಂಶಯ ಇತ್ತು, ಸುಹಾಸ್ ಶೆಟ್ಟಿ ಹತ್ಯೆಯ ಹಿಂದೆನೂ ನಿಷೇಧಿತ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಸಂಘಟನೆಯ ಕೈವಾಡ ಇದೆ. ಅದಕ್ಕೋಸ್ಕರ ನಾವು ಬಜ್ಪೆಯಲ್ಲಿ ಈ ಪ್ರಕರಣವನ್ನು NIAಗೆ ಕೊಡಬೇಕೆಂಬ ದೃಷ್ಟಿಯಲ್ಲಿ ಒಂದು ದೊಡ್ಡದಾದಂಥ ಜನಾಗ್ರಹ ಸಭೆಯನ್ನು ಮಾಡಿದ್ವಿ. ಅದರ ನಂತರ ಸುಹಾಸ್ ಶೆಟ್ಟಿಯ ಮನೆಯವರು ಕೂಡ ರಾಜ್ಯಪಾಲರನ್ನು ಭೇಟಿಯಾಗಿ ಮನವಿಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡಿದರು. ಹಾಗಾಗಿ ಇವತ್ತು ಆ ಸುಹಾಸ್ ಶೆಟ್ಟಿ ಕೇಸನ್ನು NIA ಕೊಡುವುದರ ಮುಖಾಂತರ ಇವತ್ತು ಇನ್ನೂ PFI ಸಕ್ರಿಯ ಇದೆ ಎಂಬುದನ್ನು ಇವತ್ತು ಸಾಬೀತುಪಡಿಸಿದೆ. ಅದಕ್ಕೋಸ್ಕರ ನಾನು ಈ NIA ತನಿಖೆಯ ಮುಖಾಂತರ ಸುಹಾಸ್ ಶೆಟ್ಟಿ ಹತ್ಯೆಯ ಹಿಂದೆ ಇರುವಂತಹ ಯಾರು ಹಂತಕರಿದ್ದಾರೆ, ಯಾರು ಇದಕ್ಕೆ ಸಂಚು ರೂಪಿಸಿದ್ದಾರೆ, ಅಷ್ಟು ಮಾತ್ರ ಅಲ್ಲ, ಇವತ್ತು ಬೇರೆ ಬೇರೆ ವಿದೇಶಗಳಿಂದಲೂ ಕೂಡ ಇದಕ್ಕೆ ಫಂಡಿಂಗ್ ಆಗಿದೆ. ಸುಹಾಸ್ ಶೆಟ್ಟಿಯ ತಾಯಿ ಹೇಳಿದಾಗೇನೆ ಇದು ಕೇವಲ 10-12 ಜನ ಮಾಡಿದಂತಹ ಕೊಲೆ ಅಲ್ಲ, ಇದರ ಹಿಂದೆ ಸುಮಾರು 25ಕ್ಕೂ ಹೆಚ್ಚು ಜನ ಇವತ್ತು ಈ ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ. ಹಾಗಾಗಿ ನಾನು ಈ ರಾಷ್ಟ್ರೀಯ ತನಿಖಾ ತಂಡದ ಏನು ತನಿಖಾಧಿಕಾರಿಗಳಿದ್ದಾರೆ, ನಾನು ಅವರ ಆಗ್ರಹ ಮಾಡ್ತಾ ಇದ್ದೇನೆ, ತಕ್ಷಣ ನೀವು ಇದನ್ನು ತನಿಖೆಯನ್ನು ಪ್ರಾರಂಭ ಮಾಡಿ. ಈಗಾಗಲೇ 11 ಜನ ಬಂಧನ ಮಾಡಿದ್ದಾರೆ, ಇನ್ನೂ 16 ಜನ ಇದರ ಹಿಂದೆ ಇದ್ದಾರೆ. ಸ್ಪಷ್ಟವಾಗಿ ಆ ವಿಡಿಯೋ ನೋಡಬೇಕಾದ್ರೆ ಸ್ಪಷ್ಟವಾಗಿ ಅದರಲ್ಲಿ ಗೊತ್ತಾಗುತ್ತೆ. ಸುಹಾಸ್ ಶೆಟ್ಟಿಯ ವಾಹನವನ್ನು ಹೋಗಬೇಕಾದ್ರೆ ಯಾವ ಮೀನಿನ ವಾಹನ ಡಿಕ್ಕಿ ಹೊಡೆದು ಅವನನ್ನು ಹತ್ಯೆ ಮಾಡಲಿಕ್ಕೆ ಪ್ರಯತ್ನ ಪಡುತ್ತೆ, ಆ ಡಿಕ್ಕಿ ಹೊಡೆಯುವ ಮೊದಲೇ CCTVಯಲ್ಲಿ ಸ್ಪಷ್ಟವಾಗಿ ಬಂದಿದೆ, ಬೇರೆ ಬೇರೆ ಅಂಗಡಿಗಳಿಂದ ಯುವಕರು ಹೊರಗೆ ಬರುವಂಥದ್ದು. ಹಾಗಾಗಿ ಈ ಹತ್ಯೆ ಮೊದಲೇ ಅಲ್ಲಿಯ ಸ್ಥಳೀಯರಿಗೆ ಗೊತ್ತಿತ್ತಾ ಎಂಬಂಥ ಒಂದು ಸಂಶಯ ವ್ಯಕ್ತವಾಗುತ್ತೆ. ಅಷ್ಟು ಮಾತ್ರ ಅಲ್ಲ, ಆ ಹತ್ಯೆಯನ್ನು ವಿಡಿಯೋ ಮಾಡಿದ್ದಾರೆ. ಆಮೇಲೆ ಒಂದಷ್ಟು ಬುರ್ಕಾಧಾರಿಗಳು ಕೂಡ ಆ ಭಾಗದಲ್ಲಿ ಹತ್ಯೆಯಾದಂಥ ಸಂದರ್ಭದಲ್ಲಿ ಇವರಿಗೆ ಕೈ ಜೋಡಿಸಿದ್ದಾರೆ ಎಂಬಂತ ಕೂಡ ಇವತ್ತು ಆ ವಿಡಿಯೋವನ್ನು ನೋಡಿದಾಗ ನಮಗೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಹಾಗಾಗಿ ಎಲ್ಲ ಸತ್ಯಾಂಶ ಹೊರಗೆ ಬರಬೇಕಾದ್ರೆ ರಾಷ್ಟ್ರೀಯ ತನಿಖಾ ದಳದ ಮುಖಾಂತರ ತನಿಖೆ ನಡೆಸಿದರೆ ಇದು ಸಾಧ್ಯ. ಅದಕ್ಕೋಸ್ಕರ ಸುಹಾಸ್ ಶೆಟ್ಟಿಯ ಸಾವಿಗೆ ಒಂದು ನ್ಯಾಯ ಸಿಗುವಂಥ ವಿಶ್ವಾಸ ಇವತ್ತು ನಮಗೆಲ್ಲರಿಗೂ ಇದೆ. ನೋಡಿ, ಈ ಹತ್ಯೆಯಲ್ಲಿ ಸುಖಾನಂದ್ ಶೆಟ್ಟಿಯ ಹತ್ಯೆಯ ಆರೋಪಿ ಮತ್ತು ಕ್ಯಾಂಡಲ್ ಸಂತುನ ಹತ್ಯೆಯ ಆರೋಪಿ ನೌಷದ್
ಎಂಬಾತ ಈ ಹತ್ಯೆಯಲ್ಲಿದ್ದಾನೆ. ನೌಷದ್ ಯಾರು? ಇವನಿಗೆ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಜೊತೆ ನಂಟು ಇದೆ. ಅಷ್ಟು ಮಾತ್ರ ಅಲ್ಲ, ಇವತ್ತು ಈ ಹತ್ಯೆಯಲ್ಲಿ ಫಾಜಿಲ್ನ ಅಣ್ಣ ಯಾರಿದ್ದಾನೆ ಆದಿಲ್, ಇವನು ಈ ಕೇಸಲ್ಲಿದ್ದಾನೆ. ಹಾಗಾಗಿ ಆದಿಲ್ಗೂ ಕೂಡ PFI ಜೊತೆ ಸಂಪರ್ಕ ಇದೆ ಎಂಬುವಂಥದ್ದು ಇವತ್ತು ಸುದ್ದಿಗಳು ಹರಡ್ತಾ ಇದೆ. ಹಾಗಾಗಿ ನಾನು 11 ಜನ ಕಾವಲಿ ಬಂಧನ ಮಾಡಿದರೆ ಮಾತ್ರ ಅಲ್ಲ, ಇವತ್ತು PFI ಏನು, ಇದೊಂದು ಸುಭಾಷ್ ಶೆಟ್ಟಿಯ ಹತ್ಯೆ ಒಬ್ಬ ವ್ಯಕ್ತಿಯ ಹತ್ಯೆ ಅಲ್ಲ. ಇದು ಇಡೀ ಕರಾವಳಿ ಭಾಗದಲ್ಲಿ ಹಿಂದೂಗಳಿಗೆ ಈ ಹತ್ಯೆಯ ಮುಖಾಂತರ ಭಯ ಇರಬೇಕು, ಒಂದು ವಾತಾವರಣವನ್ನು ನಿರ್ಮಾಣ ಮಾಡಬೇಕು. ಅಷ್ಟು ಮಾತ್ರ ಅಲ್ಲ, PFI ಬ್ಯಾನ್ ಆದರೂ ನಾವು ಜೀವಂತವಾಗಿ ಇದ್ದೇವೆ ಎಂಬುದನ್ನು ತೋರಿಸಿಕೊಡಲಿಕ್ಕೆ ಮಾಡಿದಂತಹ ಇದೊಂದು ವ್ಯವಸ್ಥಿತವಾದಂತಹ ಇದೊಂದು ಹತ್ಯೆ. ಅದಕ್ಕೋಸ್ಕರ ಇವತ್ತು ಶಾಂತಿಯುತವಾಗಿದ್ದಂಥ ಕರಾವಳಿಯಲ್ಲಿ ಅಶಾಂತಿಯನ್ನು ನಿರ್ಮಾಣ ಮಾಡಿದ್ದು ಯಾರು? ಸುಭಾಷ್ ಶೆಟ್ಟಿಯ ಹತ್ಯೆ ಕಾರಣದಿಂದಾಗಿ ಇವತ್ತು ಈ ಘಟನೆಗಳಾಗ್ತಾ ಇದೆ. ಹಾಗಾಗಿ ಇಲ್ಲಿ ಅಶಾಂತಿಯ ನಿರ್ಮಾಣ ಆಗಬೇಕು, ಭಯವನ್ನು ಹಿಂದೂಗಳಲ್ಲಿ ಭಯ ಹುಟ್ಟಿಸಬೇಕೆಂಬ ಕಾರಣಕ್ಕೋಸ್ಕರ ಸುಭಾಷ್ ಶೆಟ್ಟಿಯ ಹತ್ಯೆ ಆಗಿದೆ. ಹಾಗಾಗಿ ಇದರ ಹಿಂದೆ ನೇರವಾಗಿ PFIಯ ಕೈವಾಡ ಇದೆ. ಅದಕ್ಕೋಸ್ಕರ ಇವತ್ತು ನಾವು ಆಗ್ರಹ ಮಾಡಿದ್ದು ಅದಕ್ಕೋಸ್ಕರ ರಾಷ್ಟ್ರೀಯ ತನಿಖಾ ದಳದಿಂದ ಇದು ತನಿಖೆ ನಡೆಸಲಿ ಅಂತ. ಈಗ ಇನ್ನೊಂದು ಅಂತ ಹೇಳಿದ್ರೆ ಅಶ್ರಫ್ ಮತ್ತೆ ರೆಹಮಾನ್ ಕೊಡಬೇಕು ನೋಡಿ, ನೀವು ಸುಭಾಷ್ ಶೆಟ್ಟಿ ಕೇಸನ್ನು ಮತ್ತು ಅಶ್ರಫ್ ಮತ್ತು ರೆಹಮಾನ್ ಕೇಸನ್ನು ಇದಕ್ಕೆ ಒಂದಕ್ಕೆ ಜೋಡಿಸುವುದು ಸರಿಯಲ್ಲ. ಅಶ್ರಫ್ನ ಏನು ಇವತ್ತು ಸಾವಾಗಿದೆ ಅದೊಂದು ಆಕಸ್ಮಿಕ ಘಟನೆ. ಅದು ಯಾರೋ ಇದನ್ನು ಪ್ಲ್ಯಾನ್ ಮಾಡಿ ಯಾರೋ ಒಂದು ವ್ಯವಸ್ಥಿತವಾಗಿ ಸಂಚು ರೂಪಿಸಿ ಆದಂಥ ಘಟನೆ ಅಲ್ಲ. ಕ್ರಿಕೆಟ್ ಆಟ ಆಡಬೇಕಾದ್ರೆ ಅಲ್ಲಿ ಇದ್ದಂಥ ಯುವಕರು ಯಾರೋ ಒಬ್ಬ ಪಾಕಿಸ್ತಾನದ ಪರವಾಗಿ ಘೋಷಣೆ ಕೂಗಿದಾನೆಂಬ ಕಾರಣಕ್ಕೋಸ್ಕರ ಅವನನ್ನು ಅಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಅಂಥ ಸಂದರ್ಭದಲ್ಲಿ ಏನಾಗಿದೆ ನನಗೆ ಗೊತ್ತಿಲ್ಲ, ಯಾವ ರೀತಿ ಅವನ ಸಾವಾಗಿದೆ ಅಂತೇಳಿ. ಸಹಜವಾಗಿ ಎಲ್ಲ ಹೇಳ್ತಾ ಇದ್ದಾರೆ 25 ಫೀಟಿನ ಅಲ್ಲಿ ಹಳ್ಳ ಇತ್ತು, ತೋಡು ಇತ್ತು, ಗುಂಡಿ ಇತ್ತು, ಅದಕ್ಕೆ ಹೋಗಿ ಬಿದ್ದು ಅವನು ಸತ್ತಿದ್ದಾನೆ ಎಂಬಂತ ಕೂಡ ಮಾಹಿತಿ ಇದೆ. ನಾನು ಹೇಳ್ತಿರುವುದು ಇದನ್ನು ಪ್ರಶ್ನೆ ಮಾಡುವುದರಲ್ಲಿ ತಪ್ಪಿಲ್ಲ. ನಾವು ಪಾಕಿಸ್ತಾನದ ಕ್ರಿಕೆಟ್ ತಂಡ ಭಾರತಕ್ಕೆ ಬಂದು ಆಟ ಆಡಬೇಕಾದ್ರೆ ನಾವು ಪ್ರಶ್ನೆ ಮಾಡುವಂಥ ಈ ದೇಶದ ಜನ ನಮ್ಮ ಕರಾವಳಿ ಭಾಗದಲ್ಲಿ ಗಲ್ಲಿ ಕ್ರಿಕೆಟ್ ಆಟ ಆಡಬೇಕಾದ್ರೆ ಯಾರಾದರೂ ಒಬ್ಬ ಪಾಕಿಸ್ತಾನದ ಪರ ಘೋಷಣೆ ಹಾಕಿದರೆ ಸಹಜವಾಗಿ ಪ್ರಶ್ನೆ ಮಾಡ್ತಾರೆ. ಬಹುಶಃ ಆ ರೀತಿ. ಹಾಗಾಗಿ ಆಕಸ್ಮಿಕವಾದಂಥ ಘಟನೆ ಅದು. ಇನ್ನು ಎರಡನೇದು ರೆಹಮಾನ್ ಹತ್ಯೆ ಏನಿದೆ, ಇವತ್ತು ಇದನ್ನು ಕೂಡ ನಮ್ಮ ಸಂಘಟನೆ ಮೇಲೆ ಸಂಘಟನೆ ಮಾಡ್ತಾ ಇದೆ ಎಂಬಂಥದ್ದನ್ನು ಇವತ್ತು ಬಿಂಬಿಸುವಂಥ ಪ್ರಯತ್ನವನ್ನು ಇವತ್ತು ಮಾಡ್ತಾ ಇದ್ದಾರೆ. ನಮಗೆ ಇವತ್ತು ಬಂದಂಥ ಮಾಹಿತಿ ಪ್ರಕಾರ ಇದು 2 ತಿಂಗಳ ಹಿಂದೆ ಅಲ್ಲಿ ಹಿಂದೂಗಳ ಮೇಲೆ ಆದಂಥ ಹಲ್ಲೆಗೆ ಪ್ರತೀಕಾರವಾಗಿ ಆದಂತಹ ಒಂದು ಹತ್ಯೆ ಎಂಬುದು ಇವತ್ತು ಸುದ್ದಿ ಬರ್ತಾ ಇದೆ. ಯಾರೋ ಅಲ್ಲಿ ಊರುಗಳಲ್ಲಿ ಸುದ್ದಿ ಆಗ್ತಾ ಇದೆ, ಇದು ವೈಯಕ್ತಿಕ ಕಾರಣಕ್ಕೋಸ್ಕರ ಆದಂಥ ಕೇಸು ಹತ್ಯೆ ಅಂತೇಳಿ. ಅಥವಾ ಇನ್ನೊಂದು ಕಡೆ ಸಾಮಾಜಿಕ ಜಾಲತಾಣದಲ್ಲಿ ಬರ್ತಾ ಇದೆ ಮರಳು ದಂಧೆಗೋಸ್ಕರ ಈ ಹತ್ಯೆ ಆಗಿದೆ ಅಂತೇಳಿ. ಹಾಗಾಗಿ ಸುಭಾಷ್ ಶೆಟ್ಟಿ ಕೇಸಿಗೂ ಈ ಕೇಸಿಗೂ ಒಂದೇ ರೀತಿಯಲ್ಲಿ ನೋಡುವುದು ಸರಿಯಲ್ಲ. ನಾನು ಹೇಳೋದು, ಕುಡುಪು ಅಶ್ರಫ್ ಹತ್ಯೆಯನ್ನು ತನಿಖೆ ಆಗಲಿ, ರೆಹಮಾನ್ ಹತ್ಯೆಯನ್ನು ತನಿಖೆ ಆಗಲಿ, ಸತ್ಯಾಂಶ ಹೊರಗೆ ತರಲಿ ಪೊಲೀಸರು. ಅದರಲ್ಲಿ ಯಾರೋ ಸಮಾಜ ದ್ರೋಹಿಗಳು, ದೇಶದ್ರೋಹಿಗಳು ಆ ಕೃತ್ಯದಲ್ಲಿದ್ದರೆ ತನಿಖೆ ನಡೆಸಲಿ.